ಓಕೆ. ಇಷ್ಟೊಂದು ಟೆನ್ನಿಸ್ ಅಲ್ಲಿ ಹೆಸರಾಗಿದ್ರು ಕೂಡ ಇಲ್ಲಿ ಒಂದು ಟೆನ್ನಿಸ್ ಬೇಕಾದಂತದ್ದು ರಾಕೆಟ್ ಬಾಲ್ಸ್ ಇನ್ನು ಮ್ಯಾನುಫ್ಯಾಕ್ಚರ್ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂದ್ರೆ ಎಂತ ವಿಪರ್ಯಾಸ ನೋಡಿ. ಎಲ್ಲ ಇಂಪೋರ್ಟ್ ಮಾಡ್ಕೊಬೇಕು. ಇಲ್ಲೇ ಮಾಡಿದ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತೇನೋ. ಖಂಡಿತ ಕಮ್ಮಿ ಬೆಲೆಗೆ ಸಿಗುತ್ತೆ. ಬಟ್ ಏನಂದ್ರೆ ಇವಾಗ ಫ್ರಾನ್ಸಿಂದನೂ ಬರುತ್ತೆ ಆರ್ಟೆಂಗೋ ಅಂತ, ಅದು ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ. ಕ್ವಾಲಿಟಿ ಇವ್ರು ಯೂಸ್ ಮಾಡ್ತಾರಲ್ಲ ರಾಕೆಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕ್ಲಾತ್ಸ್ ವೈಟ್ ತಗೊಂಡ್ರೆ ಮಿನಿಮಮ್ ಬೇಸಿಕ್ ಪ್ರೈಸ್ ಎಷ್ಟಿರುತ್ತೆ ಟೆನ್ನಿಸ್ ಕ್ಲಾತ್ಸ್ ಸ್ಪೋರ್ಟ್ಸ್ ವೇರ್ ಅವರಿಗೆ? ಸ್ಪೋರ್ಟ್ಸ್ ವೇರ್ ಬಂದು ನಿಮ್ಗೆ ನೀವು ಚೂಸ್ ಮಾಡ್ಬೋದು. ಲೇಡೀಸ್ಗೆಲ್ಲ ಎಷ್ಟಾಗುತ್ತೆ? ಲೇಡೀಸ್ಗೆಲ್ಲ ಬಂದು ನಿಮ್ಗೆ ಡೀಸೆಂಟ್ ಆಗಿರೋ ಬಟ್ಟೆ ಹಾಕೋಬೇಕಂದ್ರೆ ಒಂದು ಟೀ ಶರ್ಟ್ ಇವಳು ಹಾಕೊಂಡ್ರೆ ಸ್ಕರ್ಟ್ ಅಥವಾ ಈ ಟೀ ಶರ್ಟ್ ಸೇರಿಸಿದ್ರೆ ಒಂದು 3,500 ರೂಪಾಯಿ ಆಗುತ್ತೆ. 3,000 ಸರ್? ಅಷ್ಟೊಂದು ಟೆನ್ನಿಸ್ ಆಡಬೇಕು ಮಹಿಳೆಯರು ಅಂತ ಹೇಳಿದಾಗ ಅವರೆಲ್ಲ ಎಕ್ಸ್ಪರ್ಟ್ ಆಗಿರ್ತಾರೆ, ಆದ್ರೂ ಕೂಡ ನಿರಂತರವಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಇವಾಗ ಕೋಚ್ ತಗೋಬೇಕು, ಅದೇ ರೀತಿಯಾಗಿ ಲೈಫ್ ಸ್ಟೈಲು ಮೇಂಟೈನ್ ಮಾಡಬೇಕು, ಫುಡ್ ಹ್ಯಾಬಿಟು ಮೇಂಟೈನ್ ಮಾಡಬೇಕು, ಕ್ಲಾತ್ಸ್ ಒಯ್ದು ಮತ್ತೆ ಅವ್ರಿಗೆ ಬೇಸಿಕ್ ಬೇಕಾದಂಥ ರಾಕೆಟ್ಸ್ ಈ ಬಾಲ್ ಎಲ್ಲ ಸೇರ್ಕೊಂಡು ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗ್ಬೋದು ಸರ್? ಪ್ಲಸ್ ಟೂರ್ನಮೆಂಟ್ ಇದೆಲ್ಲ ಸೇರಿ ಏನಿಲ್ಲ ಅಂದ್ರೆ ನೀವೊಂದು ಮಿನಿಮಮ್ ನೀವು ತುಂಬಾ ಮುಂದೆ ಬರಬೇಕು ಅಂದ್ರೆ ಅಟ್ಲೀಸ್ಟ್ ಎಲ್ಲ ಕಡೆ ಟ್ರಾವೆಲ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಕಮ್ಮಿ ಅಂದ್ರೆ 25 ಲಕ್ಷ. 25 ಲಕ್ಷ ಸರ್? ಅದಕ್ಕೆ 25 ಲಕ್ಷಕ್ಕೆ ಸೈಟೇ ಬರುತ್ತಲ್ಲ ಸರ್ ಬೆಂಗಳೂರಲ್ಲಿ?